ನಮಸ್ಕಾರ ವಿದ್ಯಾರ್ಥಿಗಳೇ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 2024 ಮತ್ತು 25ನೇ ಸಾಲಿಗಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಶ್ನೆಕೋಟಿಯನ್ನು ಹೊರಡಿಸಿದ್ದು, ಆ ಒಂದು ಪ್ರಶ್ನೆಕೋಟಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ಕೊಡ್ತಾ ಹೋಗಿದ್ದೇನೆ. ಇವುಗಳನ್ನು ಗಮನಿಸಿ, ಇವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಎಕ್ಸಾಮಲ್ಲಿ ನೀವು ಅತ್ಯಂತ ಸುಲಭವಾಗಿ ಹೆಚ್ಚಿನ ಅಂಕಗಳನ್ನು ಪಡಿಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ. ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಒಂದು ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತೆ ನಿಮಗೆ ಪ್ರಶ್ನೆಕೋಟಿಯಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೋಡ್ರಿ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ ನೋಡಿ. ನೀವು ಮಾಡೆಲ್ ಕ್ವಶನ್ ಪೇಪರ್ಸಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನು ನೀವು ನೋಡಿದ್ದೀರಾ. ಅವುಗಳನ್ನು ರೀತಿಯಲ್ಲೇ ಅದೇ ರೀತಿಯಲ್ಲಿ ಫ್ರೇಮ್ ಮಾಡಿರುವಂಥದ್ದನ್ನು ನೋಡ್ಬೋದು. ನೋಡಿ, ಎ ಪ್ರತಿಪಾದನೆ ಇಂಡಿಯಾ ಎಂಬ ಪದವು ಇಂಡೂಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅನ್ನುವಂತಹದ್ದು. ಹಾಗೆ ಬಿ ಕಾರಣವನ್ನು ಕೊಡೋದಾದರೆ ಉಪಖಂಡದ ಪ್ರಮುಖ ನದಿಯಾದಂತಹ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಕೇವಲ ನಾನು ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಎ ಮತ್ತು ಬಿಗಳೆರಡು ಸರಿಯಾಗಿದೆ ಹಾಗೂ ಬಿಯು ಎನ ಸರಿಯಾದಂತಹ ಒಂದು ವಿವರಣೆಯಾಗಿದೆ ಅನ್ನುವಂತಹದ್ದು. ಹಾಗೆ ಮುಂದಿನದು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅನ್ನುವಂಥದ್ದು. ನೋಡಿ, ಇಲ್ಲಿ ಲೆಸನ್ ವೈಸು ಪ್ರಶ್ನೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಹಾಗಿದ್ರೆ ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಅದು ಶಿಲಾಪದಿಗಾರಂ ಅನ್ನುವಂತಹದ್ದು. ಡ್ಯಾಶ್ ಗ್ರೀಕ್ ಕೃತಿಯ ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯ ಕುರಿತು ಉಲ್ಲೇಖಿಸ್ತದೆ ಅಂದರೆ ಅದು ದ ಫೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂಥದ್ದು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದು ಪ್ಲಿನಿ ಅನ್ನುವಂಥದ್ದು ನ್ಯಾಚುರಲ್ ಹಿಸ್ಟೋರಿ ಅನ್ನುವಂತಹ ಒಂದಕ್ಕೆ ಸರಿಯಾಗಿರುತ್ತೆ. ಹಾಗೆ ಟೆಲಾಮಿ ಅನ್ನುವಂಥದ್ದು ಒಂದು ಜಿಯೋಗ್ರಫಿ, ಅಬುಲ್ ಫಜಲ್ ಅನ್ನುವಂಥದ್ದು ಅಕ್ಬರ್ನ ಒಂದು ನಾಮ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಪಾಣಿನಿಯ ಕೃತಿಯನ್ನು ತಿಳಿಸಿ ಅಂತ ಕೇಳಿದರೆ ಅದು ಮಹಾಭಾಷ್ಯ. ಹಾಗೆ ದೇಶೀಯ ಸಾಹಿತ್ಯಕ ಆಧಾರಗಳು ಎಂದರೆ ಬರಹಗಾರರು, ದೇಶೀಯ ಲೇಖಕರು ಬರಹಗಾರರು ಬರೆದಂತಹ ಬರವಣಿಗೆಯ ಗ್ರಂಥಗಳನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮುಂದಿನದು ಕೆಳಗಿನ ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಾಹಿತ್ಯ ಆಧಾರಗಳು ಅಂದರೆ ಏನು ಅಂತ ಕೇಳಿದರೆ ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯಿಕ ಆಧಾರಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ಒಂದು ಪ್ರಮುಖ ರಾಷ್ಟ್ರ ಭಾರತವನ್ನು ಸಮರ್ಥಿಸಿ ಅಂತ ಕೇಳಿದರೆ ಆಗ ಮುಂದಿನದು ಅಧ್ಯಾಯ 2 ಶಿಲಾಯುಗ ಮತ್ತು ಲೋಹಗಳ ಯುಗಕ್ಕೆ ಸಂಬಂಧಿಸಿರುವಂಥದ್ದು. ಮೆಸೊಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ಅದು ಗ್ರೀಕ್ ಭಾಷೆಯಲ್ಲಿ ಮೆಸೊ ಅಂದರೆ ಮಧ್ಯ ಅಂತ ಹೇಳ್ಬಿಟ್ಟು, ಲಿಥಿಕ್ ಅಂದರೆ ಶಿಲೆ ಅಂತ, ಮೆಸೊಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ ಅಥವಾ ಕಾಲಾನುಕ್ರಮ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮಧ್ಯ ಶಿಲಾಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಕಾಲಾನುಕ್ರಮದಲ್ಲಿ ವಿವರಿಸಿ ಅಂತ ಕೇಳಿದರೆ ಹಳೆಯ ಶಿಲಾಯುಗವನ್ನು ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000. ಹಾಗೆ ಮಧ್ಯ ಶಿಲಾಯುಗವನ್ನು ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000. ಹೊಸ ಶಿಲಾಯುಗವನ್ನು ಸಾಮಾನ್ಯ ಶಕ ಪೂರ್ವ 8,000ರಿಂದ 4,000 ಅಂತ ಹೇಳಲಾಗುತ್ತೆ. ಹಾಗೆ ಮುಂದಿನ ಒಂದು ಅಧ್ಯಾಯ 3ಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರತಿಪಾದನೆಯನ್ನು ನೋಡೋಣ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಎ ಪ್ರತಿಪಾದನೆ ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು. ಬಿ ಕಾರಣವನ್ನು ಕೊಟ್ಟಿದ್ದಾರೆ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಅನ್ನುವಂಥದ್ದು. ಹಾಗೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿದ್ರೆ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಬಿಯು ಎನ ಸರಿಯಾದಂತಹ ವಿವರಣೆಯಾಗಿದೆ ಅನ್ನುವಂಥದ್ದು. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮೊಹೆಂಜೊದಾರೋ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಅದು ಸಿಂಧಿ ಭಾಷೆಯಿಂದ ಬಂದಿದೆ. ಈ ಕೆಳಗಿನ ಪ್ರಶ್ನೆಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಿಂಧು ಜನರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ತಿಳಿಸಿ ಅಂತ ಕೇಳಿದರೆ ಹರಪ್ಪ, ಹಾಗೆ ಲೋತಾನು, ಮೊಹೆಂಜೊದಾರೋ, ಕಾಲಿಬಂಗನ, ರೂಪಾರ ಮುಂತಾದವುಗಳು. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ರೂಪಿಸಿ ಅಂತ ಕೇಳಿದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರಲ್ಲಿ ಇದರ ಉತ್ತರವನ್ನು ನೀವು ಗಮನಿಸಬಹುದು. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಭಾರತೀಯ ಸರ್ವೇಕ್ಷಣಾ ಇಲಾಖೆಯ
ಸ್ಥಾಪನೆ ಆಗಿದ್ದು 1861ರಲ್ಲಿ. ಹಾಗೆ ಹರಪ್ಪದ ನಿವೇಶನ ಸಂಶೋಧನೆ ಆಗಿದ್ದು 1921ರಲ್ಲಿ. ಹಾಗೆ ಮೊಹೆಂಜೊದಾರೋ ನಿವೇಶನ ಸಂಶೋಧನೆ ಉಂಟಾಗಿದ್ದು 1922. ಹಾಗೆ ಮುಂದಿನ ಒಂದು ಅಧ್ಯಾಯ 4.1 ವೈದಿಕ ಸಂಸ್ಕೃತಿ. ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಎ ಪ್ರತಿಪಾದನೆ, ವೇದಗಳ ಕಾಲದಲ್ಲಿ ಚತುರ್ವರ್ಣಗಳ ವೃತ್ತಿ ಆಧಾರಿತವಾಗಿದ್ದವು. ಕಾರಣ ಏನು ಅಂತ ಕೇಳಿದರೆ, ಹಾಗೆ ಜೊತೆಗೆ ವೃತ್ತಿಯ ಜೊತೆಗೆ ವರ್ಣಗಳನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶವಿತ್ತು ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಬೀಜಗಳೆರಡು. ಅಂದರೆ ವೇದಗಳ ಕಾಲದಲ್ಲಿ ಚತುರ್ವರ್ಣಗಳ ವೃತ್ತಿ ಆಧಾರಿತವಾಗಿದ್ವು. ಹಾಗೆ ಕಾರಣ ವೃತ್ತಿಯ ಜೊತೆಗೆ ವರ್ಣಗಳನ್ನು ಕೂಡ ಬದಲಾಯಿಸಿಕೊಳ್ಳುವಂಥ ಅವಕಾಶವೂ ಕೂಡ ಇತ್ತು. ಹೀಗಾಗಿ ಇದು ಸರಿಯಾದಂತಹ ಉತ್ತರ. ಮುಂದೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಇದೆ. ಆರ್ಯರ ಬುಡಕಟ್ಟುಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇತ್ತು ಅಂದರೆ ಜನಗಳು ಎಂದು ಕರೆಯಲಾಗ್ತಾ ಇತ್ತು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ವೈದಿಕ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು ಅಂದರೆ ರಾಜನ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಮೋಕ್ಷ ಎಂದರೇನು ಅಂತ ಇದೆ. ಆತ್ಮದ ಉದ್ದೇಶವನ್ನು ದೇವರನ್ನು ಸೇರುವುದಾಗಿದ್ದು ಅದನ್ನು ಮೋಕ್ಷ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನದು, ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, 2 ವೇದಗಳ ಕಾಲವನ್ನು ಉತ್ತರಿಸಿ ಅಂತ ಕೇಳಿದರೆ ಉತ್ತರ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ. ಮುಂದಿನದು, ವೇದಗಳ ಕಾಲದಲ್ಲಿ ಆಚರಿಸ್ತಾ ಇದ್ದಂತಹ 2 ಯಾಗಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಉತ್ತರ ರಾಜಸೂಯ ಮತ್ತು ಅಶ್ವಮೇಧ. ವೇದಗಳ ಕಾಲದ 2 ಪ್ರಮುಖ ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥ. ಆರಂಭಿಕ ವೇದಗಳ ಕಾಲದ 2 ದೇವರುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಇಂದ್ರ ಮತ್ತು ವರುಣ. ಅಗ್ನಿ ಅಂತಲೂ ಕೂಡ ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ 2 ಕೂಡ ಬರಿಬೋದು. ಹಾಗೆ ಪುರುಷಾರ್ಥಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು. ಮುಂದಿನದು, ವೇದಗಳ ಕಾಲದ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿದರೆ ಇದು 15-20 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಇವುಗಳ ಒಂದು ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಅಥವಾ ಅಲ್ಲಿ 10 ಅಂಕದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ. ಅಲ್ಲಿ ಇಲ್ಲ ಅಂತಂದರೆ ನಿಮಗೆ ಅದಕ್ಕೆ ಸಪ್ರೇಟ್ ಆದಂತಹ ವಿಡಿಯೋವನ್ನು ಕೂಡ ನಿಮ್ಮ ಪರೀಕ್ಷೆಯ ಒಳಗಾಗಿ ಮಾಡ್ತೇನೆ. ಮುಂದಿನದು 4.2ರಲ್ಲಿ ಹೊಸ ಮತಗಳ ಉದಯ ಅನ್ನುವಂಥದ್ದು. ಜೈನ ಧರ್ಮದ ಚಿಹ್ನೆ ಯಾವುದು ಅಂತ ಕೇಳಿದರೆ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್. ವರ್ಧಮಾನನ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇತ್ತು ಅಂದರೆ ಗಣಾಧರ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ವರ್ಧಮಾನನ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂದರೆ ನಿರ್ವಸ್ತ್ರಧಾರಿಗಳು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಪಾರ್ಶ್ವನಾಥನ ಅನುಯಾಯಿಗಳು ಯಾರು ಅಂದರೆ ಬಿಳಿಯ ವಸ್ತ್ರಧಾರಿಗಳು. ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದರೆ ತ್ರಿಪಿಟಿಕ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಜೈನ ಧರ್ಮದ 24ನೇ ತೀರ್ಥಂಕರ ಯಾರು ಅಂದರೆ ಅದು ಮಹಾವೀರ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದವರು ಯಾರು ಅಂದರೆ ಎಡ್ವಿನ್ ಅರ್ನಾಲ್ಡ್ ಅನ್ನುವಂಥವರು. ಹಾಗೆ ಮುಂದಿನದು, ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಪಾರ್ಶ್ವನಾಥನ ಯಾವುದಾದರೂ 2 ತತ್ವಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಹಿಂಸೆ, ಸತ್ಯ, ಆಸ್ತೇಯ ಮತ್ತು ಅಪರಿಗ್ರಹ. ಕರ್ನಾಟಕದಲ್ಲಿ ಜೈನರ 2 ಪ್ರಸಿದ್ಧ ಸ್ಮಾರಕಗಳು ಯಾವುವು ಅಂತ ಕೇಳಿದರೆ ಅದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ, ಹಾಗೆ ಮೂಡಬಿದ್ರೆಯ ಸಹಸ್ರ ಕಂಬಗಳ ಬಸದಿ. 1ನೇ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು ಅಂದರೆ ಅದು ಸಾಮಾನ್ಯ ಶಕ ಪೂರ್ವ 483ರಲ್ಲಿ ರಾಜಗೃಹದಲ್ಲಿ ನಡೆಯುತ್ತೆ. ಹಾಗೆ 2ನೇ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು ಅಂತ ಇದೆ, ಅದು ಸಾಮಾನ್ಯ ಶಕ ಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ನಡೆಯುತ್ತೆ. 3ನೇ ಬೌದ್ಧ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ಜರುಗಿತು ಅಂದರೆ ಸಾಶ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಬೌದ್ಧ ಸ್ತೂಪಗಳಿರುವಂತಹ ಯಾವುದಾದರೂ 2 ಸ್ಥಳಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಸಾಂಚಿ ಮತ್ತು ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದವುಗಳು. ಹಾಗೆ ಬೌದ್ಧ ಚೈತನ್ಯಾಲಯಗಳಿರುವಂತಹ 2 ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಕಾನೇರಿ, ಕರ್ಲೆ, ನಾಸಿಕ್ ಮುಂತಾದವುಗಳು. ಮುಂದಿನದು, ಕೆಳಗಿನ ಪ್ರಶ್ನೆಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಅಂತ ಕೇಳಿದರೆ. ಹಾಗೆ ಮುಂದಿನದನ್ನು ನೋಡೋಣ. ಕೆಳಗಿನ ಪ್ರಶ್ನೆ 30-40 ವಾಕ್ಯಗಳಲ್ಲಿ ಬರೆಯೋದು. ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ ಅಂತ ಕೇಳಿದರೆ ಹೀಗೆ ಕೆಳಗಿನ ಕಾಲಾನುಕ್ರಮಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ವರ್ಧಮಾನ ಮತ್ತು ಮಹಾವೀರ ಜನನ ಆಗಿದ್ದು ಸಾಶ ಪೂರ್ವ 599ರಲ್ಲಿ, ಬುದ್ಧನ ಜನನ ಸಾಶ ಪೂರ್ವ 563. ಹಾಗೆ ಮೊದಲನೇ ಜೈನ ಸಮ್ಮೇಳನ ಸಾಶ ಪೂರ್ವ 300, 2ನೇ ಜೈನ ಸಮ್ಮೇಳನ ಸಾಶ ಪೂರ್ವ 512, ಮೊದಲನೇ ಬೌದ್ಧ ಸಮ್ಮೇಳನ ಸಾಶ ಪೂರ್ವ 483, 2ನೇ ಬೌದ್ಧ ಸಮ್ಮೇಳನ ಸಾಶ ಪೂರ್ವ 300
83. ಹಾಗೆ ಮುಂದಿನದು ಅಧ್ಯಾಯ 4.3ರಲ್ಲಿ ಮೌರ್ಯರಿಗೆ ಸಂಬಂಧಿಸಿರುವಂತಹದ್ದು. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸಂಶೋಧಿಸಿದವರು ಯಾರು ಅಂತಂದರೆ ಅದು ಶ್ಯಾಮಾಶಾಸ್ತ್ರಿ ಅನ್ನುವಂತಹವರು. ಹಾಗೆ ಪ್ರತಿಪಾದನೆ ನೋಡಿ, ನಾಸಿಕ್ ಗುಹಾಶಾಸನವನ್ನು ಗೌತಮಿ ಬಾಲಶ್ರೀ ಹೊರಡಿಸಿದರು. ಕಾರಣ, ಈ ಶಾಸನವು ಗೌತಮಿಪುತ್ರ ಶಾತಕರ್ಣಿಯ ಸಾಧನೆಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಇದು ಎ ಮತ್ತು ಬಿ ಸರಿಯಾಗಿದೆ, ಬಿಯು ಏನ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯ ಡ್ಯಾಶ್ ವೃತವನ್ನು ಆಚರಿಸಿ ನಿಧನನಾದನು ಅಂದರೆ ಅದು ಸಲ್ಲೇಖನ ವೃತವನ್ನು ಆಚರಿಸಿ ಆತ ನಿಧನನಾಗ್ತಾನೆ. ಕೆಳಗಿನ ಪ್ರಶ್ನೆಗಳಿಗೆ 2 ಪದವಾರ್ಥ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಕೌಟಿಲ್ಯನ ಅರ್ಥಶಾಸ್ತ್ರ ಯಾವುದಾದರೂ 2 ಸಪ್ತಾಂಗಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ರಾಜ, ಮಂತ್ರಿ, ಜನಪದ ಮುಂತಾದವು. ಅಶೋಕನ ಶಾಸನಗಳನ್ನು ಯಾವ 2 ಲಿಪಿಗಳಲ್ಲಿ ಕೆತ್ತಲಾಗಿದೆ ಎಂದು ಬ್ರಾಹ್ಮಿ ಮತ್ತು ಖರೋಷ್ಠಿಯಲ್ಲಿ ಕೆತ್ತಲಾಗಿದೆ. ಅಶೋಕನ ಶಾಸನಗಳನ್ನು ಯಾರು ಯಾವಾಗ ಸಂಶೋಧಿಸಿದರು ಅಂದರೆ ಜೇಮ್ಸ್ ಪ್ರಿನ್ಸಪ್ ಸಾಶಾಪೂರ್ವ 1831ರಲ್ಲಿ. ಮೌರ್ಯರ ಯಾವುದಾದರೂ 2 ಪ್ರಾಂತೀಯ ರಾಜಧಾನಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗಿರಿನಾರ, ತಕ್ಷಶಿಲಾ, ಉಜ್ಜಯಿನಿ, ತೋಸಲಿ, ಸುವರ್ಣಗಿರಿ. ಹಾಗೆ ಗೌತಮಿಪುತ್ರ ಶಾತಕರ್ಣಿಯ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅವನಿಗೆ ತ್ರೈಸಮುದ್ರ ತೋಯೋ ಪೀತವಾಹನ ಅಂತ ಕರೆಯಲಾಗಿತ್ತು. ಶಕಯವನ, ಪಹಲ್ಲವ, ನಸೋಧನ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ಚಂದ್ರಗುಪ್ತ ಮೌರ್ಯನ ಸಾಧನೆಯ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಮೌರ್ಯದ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಸಾಶಾಪೂರ್ವ 324ರಲ್ಲಿ. ಅಶೋಕನ ಸಿಂಹಾಸನಾರೋಹಣ ಆಗಿದ್ದು ಸಾಶಾಪೂರ್ವ 263. ಕಳಿಂಗ ಯುದ್ಧ ಆದದ್ದು ಸಾಶಾಪೂರ್ವ 261. ಮೂರನೇ ಬೌದ್ಧ ಸಮ್ಮೇಳನ ನಡೆದು ಸಾಶಾಪೂರ್ವ 250. ಹಾಗೆ ಮುಂದಿನದು ಅಧ್ಯಾಯ 4ರಲ್ಲಿ ಬಿಟ್ಟ ಸ್ಥಳಗಳನ್ನು ಕುಶಾನರಿಗೆ ಸಂಬಂಧಿಸಿರುವಂಥದ್ದು. ಕುಶಾನರು ಡ್ಯಾಶ್ ಜನಾಂಗಕ್ಕೆ ಸೇರಿದರು ಅಂದರೆ ಅವರು ಯೂಚಿ ಜನಾಂಗಕ್ಕೆ ಸೇರಿದರು. ಕೆಳಗಿನ ಪ್ರಶ್ನೆಗೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಶಕಯುಗದ ಸ್ಥಾಪಕ ಯಾರು ಅಂತ ಕೇಳಿದರೆ ಅದು ಕಾನಿಷ್ಕ. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಕಾನಿಷ್ಕ ಚೀನಾದ ಸೇನಾನಿಯನ್ನು ಸೋಲಿಸಿ ವಶಪಡಿಸಿಕೊಂಡಂತಹ 2 ಪ್ರದೇಶಗಳು ಯಾವುವು ಅಂದರೆ ಕಾಶಗರ ಮತ್ತು ಯಾರಖಂಡ ಖೋತಾನ. ಹಾಗೆ ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯ. ಗಾಂಧಾರ ಕಲಾಶಾಲೆಯ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಶಕಯುಗ ಆರಂಭವಾದದ್ದು ಸಾಶ 78ರಲ್ಲಿ, 4ನೇ ಬೌದ್ಧ ಸಮ್ಮೇಳನ ಅದು ಸಾಶ 102ರಲ್ಲಿ. ಹಾಗೆ ಮುಂದಿನದು 4.5ರಲ್ಲಿ ಗುಪ್ತರಿಗೆ ಸಂಬಂಧಿಸಿರುವಂಥದ್ದು. ಕೊಟ್ಟಿರುವಂಥ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿ ಅಂತ ಕೊಡಲಾಗಿದೆ. ಹಾಗೆ ಮುಂದಿನದು ಎ ಮತ್ತು ಬಿ ಮಾತ್ರ ಅಂತ ಇದೆ, ಬಿ ಮತ್ತು ಸಿ ಮಾತ್ರ ಅಂತ ಇದೆ, ಸಿ ಮತ್ತು ಡಿ ಮಾತ್ರ ಸರಿ ಅಂತ ಇದೆ. ಇದು ಸರಿಯಾದಂಥದ್ದು ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಅಂದರೆ ವಿಶಾಖದತ್ತ ಮುದ್ರಾ ರಾಕ್ಷಸ ಬರೆದಿದ್ದಾರೆ, ವಾಗ್ಭಟ ಅನ್ನುವಂಥದ್ದು ಅಷ್ಟಾಂಗ ಸಂಗ್ರಹ, ಕಾಳಿದಾಸ ಅನ್ನುವಂಥದ್ದು ಋತು ಸಂಹಾರ, ವರಾಹ ಮಿಹಿರ ಅನ್ನುವಂಥದ್ದು ಅದು ಸಿದ್ಧಾಂತಿಕವಾಗಿರುವಂಥದ್ದು. ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಹೊಂದಿದ ಗುಪ್ತರ ದೊರೆ ಯಾರು ಅಂತ ಇದೆ, ಅದು ಸಮುದ್ರಗುಪ್ತ. ಗುಪ್ತರ 2ನೇ ರಾಜಧಾನಿ ಯಾವುದು ಅಂದರೆ ಅದು ಉಜ್ಜಯಿನಿ. ಯಾರ ಆಸ್ಥಾನದಲ್ಲಿ ನವರತ್ನರೆಂಬ ಶ್ರೇಷ್ಠ ಕವಿಗಳಿದ್ದರು ಅಂದರೆ ಅದು 2ನೇ ಚಂದ್ರಗುಪ್ತನ ಒಂದು ಕಾಲದಲ್ಲಿ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಮುದ್ರಗುಪ್ತ ಆಕ್ರಮಿಸಿಕೊಂಡ 2 ಅರಣ್ಯ ರಾಜ್ಯಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಜಬ್ಬಲ್ಪುರ ಮತ್ತು ನಾಗ್ಪುರ. ಸಮುದ್ರಗುಪ್ತ ಆಕ್ರಮಿಸಿಕೊಂಡ 2 ಗಡಿ ರಾಜ್ಯಗಳನ್ನು ತಿಳಿಸಿ ಅಂತ ಇದ್ದಾರೆ, ಅಸ್ಸಾಮಿನ ಕಾಮರೂಪ ಮತ್ತು ಬಂಗಾಳದ ಸಮತಟ. ಮುಂದಿನದು
ಕಾಳಿದಾಸನ 2 ನಾಟಕಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಶಾಕುಂತಲ ಮತ್ತು ಮಾಳವಿಕಾಗ್ನಿಮಿತ್ರ. ಕಾಳಿದಾಸನ 2 ಮಹಾಕಾವ್ಯಗಳು ಅಂದರೆ ರಘುವಂಶ ಮತ್ತು ಕುಮಾರ ಸಂಭವ. ಆರ್ಯಭಟನ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ. ಗುಪ್ತರ ಕಾಲದ 2 ಪ್ರಸಿದ್ಧ ಚಿತ್ರಕಲಾ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮಥುರಾ, ಬನಾರಸ್, ಪಾಟ್ನಾ ಮತ್ತು ದೇವಗಢ. ಕೆಳಗಿನ ಪ್ರಶ್ನೆಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಚಂದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದು ಗುಪ್ತ ಶಕೆ ಸಾಶ 320, ಹಾಗೆ ಪಾಹಿಯಾನನ ಭಾರತದ ಭೇಟಿ ಸಾಶ 399. ಹಾಗೆ ಮುಂದಿನದು ಅಧ್ಯಾಯ 4.6ರಲ್ಲಿ ಚೋಳರಿಗೆ ಸಂಬಂಧಿಸಿದ ಸಂಗಮ ಯುಗದ ಕಾಲದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕಲ್ಲಣೆ ಅಣೆಕಟ್ಟು ಕಟ್ಟಿಸಿದವರು ಯಾರು ಅಂತ ಇದೆ. ಅದು ಕರಿಕಾಲ ಚೋಳ. ಹಾಗೆ ಮುಂದಿನದು ಎ ಪ್ರತಿಪಾದನೆ ಇದೆ. ರಾಜೇಂದ್ರ ಚೋಳರು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿ ಚೋಳ ಗಂಗೆ ಎಂಬ ಕೆರೆಯನ್ನು ಕಟ್ಟಿಸಿದರು. ಕಾರಣ ಚೋಳ ಸೈನ್ಯವು ಗಂಗಾ ನದಿಯವರೆಗೂ ಹೋಗಿ ಪವಿತ್ರ ಗಂಗಾ ಜಲವನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂತಿರುಗಿತು. ಇದಕ್ಕೆ ಸರಿಯಾದಂಥದ್ದು ಎ ಮತ್ತು ಬಿಗಳು ಎರಡೂ ಸರಿಯಾಗಿದೆ ಮತ್ತು ಬಿಯು ಎನ ಸರಿಯಾದಂತಹ ವಿವರಣೆಯಾಗಿದೆ. ಬಿಟ್ಟ ಸ್ಥಳ ನೋಡಿ. ಉತ್ತರ ಮೇರೂರು ಶಾಸನವು ಡ್ಯಾಶ್ ಹೊರಡಿಸಿದವರು ಅಂದರೆ 1ನೇ ಪರಾಂತಕ. ಮುಂದಿನದು ಚೋಳರ ಗ್ರಾಮಾಡಳಿತವನ್ನು ವರ್ಣಿಸಿ ಅಂತ ಇದೆ. ಹಾಗೆ ಕಾಲಾನುಕ್ರಮ ನೋಡೋಣ. ಉತ್ತರ ಮೇರೂರು ಶಾಸನ ಸಾಮಾನ್ಯ ಶಕ 921. ಬೃಹದೇಶ್ವರ ದೇವಾಲಯದ ನಿರ್ಮಾಣ ಸಾಮಾನ್ಯ ಶಕ 1009. ತಕ್ಕೋಳಂ ಕದನ ಆದದ್ದು ಸಾಮಾನ್ಯ ಶಕ 949. ಮುಂದಿನದನ್ನು ನೋಡೋಣ. ಅಧ್ಯಾಯ 4.7ರಲ್ಲಿ ವರ್ಧಮಾನರು ಮತ್ತು ಆರಂಭಿಕ ಚಾಲುಕ್ಯರ ಪಲ್ಲವರು ಅನ್ನುವಂಥದ್ದು. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕಾಗುತ್ತೆ. ಎ ಪ್ರತಿಪಾದನೆ ಹರ್ಷವರ್ಧನು ಉತ್ತರ ಪ್ರತೇಶ್ವರನೆಂದು ಬಿರುದಾಂಕಿತಗೊಂಡನು ಅನ್ನುವಂಥದ್ದು. ಬಿ ಕರ್ಣ ಇವನು ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದು ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದನು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂಥದ್ದು ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಬಿಯು ಏನ ಸರಿಯಾದ ವಿವರಣೆಯಾಗಿದೆ. ಯಾವ ಶಸನವು ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡು ಹರ್ಷ ಹಾರಿ ಹೋಯಿತು ಅಂತ ಉಲ್ಲೇಖಿಸಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಐಹೊಳೆ ಶಾಸನ. ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಅಂತ ಇದೆ. ಅದು ಕದಂಬರು. ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯರ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದವರು ಯಾರು ಅಂದರೆ ಅದು ಪರ್ಸಿ ಬ್ರೌನ್ ಅನ್ನುವಂಥವ್ರು. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥದ್ದು ಐಹೊಳೆ ಮತ್ತು ದುರ್ಗದ ದೇವಾಲಯ. ಕೆಳಗಿನ ದೇವಾಲಯಗಳಲ್ಲಿ ಯಾವುದು ಪಟ್ಟದಕಲ್ಲಿನಲ್ಲಿ ಕಂಡು ಬರುವುದಿಲ್ಲ ಅಂದರೆ ಅದು ಮಹಾಕೂಟೇಶ್ವರ ದೇವಾಲಯ. ಅಂದರೆ ಅಲ್ಲಿ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಜಂಬುಲಿಂಗೇಶ್ವರ ದೇವಾಲಯಗಳನ್ನು ಕಾಣಲಾಗುತ್ತೆ. ಪಲ್ಲವರ ರಾಜಲಾಂಛನ ಯಾವುದು ಅಂದರೆ ಅದು ನಂದಿ. ಪಲ್ಲವರ ಅಧಿದೇವತೆ ಯಾವುದು ಅಂದರೆ ಅದು ಕಾಮಾಕ್ಷಿ. ವಿಶ್ವ ಪ್ರಸಿದ್ಧವಾಗಿರುವಂತಹ 7 ಪಗೋಡಗಳು ಕಂಡು ಬರುವಂಥದ್ದು ಮಹಾಬಲಿಪುರಂನಲ್ಲಿ. ಹಾಗೆ ಮುಂದಿನದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಪಲ್ಲವರ ರಾಜಧಾನಿ ಕಂಚಿ. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಕಿಸುವಳಲು. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಬಾದಾಮಿ ಚಾಲುಕ್ಯರ ಯಾವುದಾದರೂ 2 ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು. ಹಾಗೆ ಮುಂದಿನದು 30-40 ವಾಕ್ಯಗಳಲ್ಲಿ ಬರೆಯುವಂಥದ್ದು ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ಚರ್ಚಿಸಿ ಅಂತ ಕೇಳಿದರೆ, ಹಾಗೆ ಮುಂದಿನದು ಕಾಲಾನುಕ್ರಮದಲ್ಲಿ ಬರೀಬೇಕಾಗಿರುವಂಥದ್ದು ನರ್ಮದಾ ನದಿಯ ಕದನ ಆದದ್ದು ಸಾಶ 634ರಲ್ಲಿ. ಕನೌಜ್ ಧಾರ್ಮಿಕ ಸಭೆ ನಡೆದದ್ದು ಸಾಮಾನ್ಯ ಶಕ 643. ಪ್ರಯಾಗ ಬೌದ್ಧ ಸಮ್ಮೇಳನ ನಡೆದಿದ್ದು ಸಾಮಾನ್ಯ ಶಕ 643. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯ ಸ್ಥಾಪನೆ ಆದದ್ದು ಸಾಮಾನ್ಯ ಶಕ 983. ಹಾಗೆ ಮುಂದಿನದನ್ನು ನೋಡೋಣ. ಅಧ್ಯಾಯ 4.8ಕ್ಕೆ ಸಂಬಂಧಿಸಿರುವಂಥದ್ದು ರಾಷ್ಟ್ರಕೂಟರು. ಎ ಪ್ರತಿಪಾದನೆಯನ್ನು ನೋಡೋಣ. ಅಮೋಘ ವರ್ಷನನ್ನು ರಾಷ್ಟ್ರಕೂಟರ ದೊರೆಗಳಲ್ಲಿ ಶ್ರೇಷ್ಠ ದೊರೆ ಎಂದು ಪರಿಗಣಿಸಲಾಗಿದೆ. ಕಾರಣ ಇವನ ಸೈನಿಕ ಸಾಧನೆಗಳಿಗಿಂತ ಸಾಂಸ್ಕೃತಿಕ ಸಾಧನೆಗಳು ಹೆಚ್ಚು ಶ್ರೇಷ್ಠವಾಗಿದೆ. ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಏನ ಸರಿಯಾದ ವಿವರಣೆಯಾಗಿದೆ. ಯಾವ ಶಾಸನವು ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಅರ್ಪಿಸಿದನು ಅಂತಂದರೆ ಅದು ಸಂಜಾನ್ ಶಾಸನದಲ್ಲಿ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿ ಯಾರು ಅಂದರೆ ಅದು ಸುಲೈಮಾನ್. ಇವುಗಳಲ್ಲಿ ಯಾವುದು ರಾಷ್ಟ್ರಕೂಟರ ವಾಸ್ತುಶಿಲ್ಪ ಕೇಂದ್ರವಾಗಿಲ್ಲ ಅಂದರೆ ಅದು ಪಟ್ಟದ ಕಲ್ಲು. ವಾಸ್ತುಶಿಲ್ಪದ ಕೇಂದ್ರಗಳು ಯಾವುವು ಅಂದರೆ ಅಜಂತಾ, ಎಲ್ಲೋರಾ ಮತ್ತು ಎಲಿಫೆಂಟಾ.
ಮುಂದಿನದು ಬಿಟ್ಟ ಸ್ಥಳ. ಅಮೋಘವರ್ಷನ ದಂಡನಾಯಕ ಬಂಕೇಶ ಹಳಗನ್ನಡದ ಮೊದಲ ಗದ್ಯ ಕೃತಿ ಅಂದರೆ ಒಡರಾಧನೆ. ಇನ್ನು 15-20 ವಾಕ್ಯದ ಪ್ರಶ್ನೆ ಅಂದರೆ ಅಮೋಘವರ್ಷನ ಸಾಧನೆಗಳನ್ನು ವರ್ಣಿಸುವಂಥದ್ದನ್ನು ಕುರಿತು. ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಎಲ್ಲೂರದ ಕೈಲಾಸನಾಥ ದೇವಾಲಯ ನಿರ್ಮಾಣ ಆದದ್ದು ಸಾಶ 770ರಲ್ಲಿ. ಮಾನ್ಯಕೇಟಕ್ಕೆ ಅರಪ್ರವಾಸಿ ಸುಲೈಮಾನ್ ಭೇಟಿ ನೀಡಿದ್ದು ಸಾಶ 851ರಲ್ಲಿ. ಮುಂದಿನದನ್ನು ನೋಡೋಣ. ಅಧ್ಯಾಯ 4.9ಕ್ಕೆ ಸಂಬಂಧಿಸಿದ್ದು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ನಂತರ ಚಾಲುಕ್ಯರನ್ನು ಹೀಗೂ ಕರೆಯುತ್ತಾರೆ ಅಂತಂದರೆ ಕಲ್ಯಾಣದ ಚಾಲುಕ್ಯರು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ, ಅದು ವಿಜ್ಞಾನೇಶ್ವರ ಮತ್ತು ಗೋವಿದ್ಯ. 6ನೇದು, ವಿಕ್ರಮಾದಿತ್ಯನ ರಾಣಿ ನೃತ್ಯ, ಸಂಗೀತ ಮತ್ತು ಲಲಿತ ಕನ್ಯೆಗಳಲ್ಲಿ ಪ್ರವೀಣೆಯಾಗಿದ್ದಳು. ಅದು ಯಾರು ಅಂದರೆ ಚಂದ್ರಲೇಖ. ಕೆಳಗಿನ ಯಾವ ಕೃತಿ ರಾಜಾದಿತ್ಯನಿಂದ ರಚಿಸಲ್ಪಟ್ಟಿತು ಅಂದರೆ ಅದು ಶಬ್ದಮಣಿ ದರ್ಪಣಂ ಅನ್ನುವಂಥದ್ದು. ಕೆಳಗಿನವುಗಳಲ್ಲಿ ತಪ್ಪಾಗಿರುವಂತಹ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ, ಅಮೃತೇಶ್ವರ ದೇವಾಲಯ ಹರಿಹರ ಅಂತ ಕೇಳಿದರೆ ಇದು ಅಲ್ಲಿ ಇಲ್ಲ. ಹಾಗೆ ಮುಂದಿನದು ಎ ಪ್ರತಿಪಾದನೆ. ಬಿಟ್ಟಿದೇವ ತನ್ನ ಹೆಸರನ್ನು ವಿಷ್ಣುವರ್ಧನ ಎಂದು ಬದಲಾಯಿಸಿಕೊಂಡನು. ಬಿ ಕಾರಣ, ಅವನು ರಾಮಾನುಜರಿಂದ ಪ್ರಭಾವಿತನಾಗಿ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡಿದ್ದನು ಅನ್ನುವಂಥದ್ದು. ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ಬಿಯು ಏನ ಸರಿಯಾದ ವಿವರಣೆಯಾಗಿದೆ. ಹಾಗೆ ಮುಂದಿನದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗ ಯಾವ ದೇವಾಲಯನು ದೇವಾಲಯಗಳ ಚಕ್ರವರ್ತಿ ಅಂತ ಕೇಳಲಾಗುತ್ತೆ ಅಂದರೆ ಅದು ಇಟಗಿಯ ಮಹಾದೇವ ದೇವಾಲಯ. ಹಾಗೆ 15-20 ವಾಕ್ಯದ ಪ್ರಶ್ನೆ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದರೆ, ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದ್ದಾರೆ. ವಿಕ್ರಮಶಕೆ ಪ್ರಾರಂಭವಾದುದು ಸಾಮಾನ್ಯ ಶಕ 1076ರಲ್ಲಿ. ಕನ್ನೆಗಾಲ ಯುದ್ಧ ಸಾಮಾನ್ಯ ಶಕ 1118. ಮುಂದಿನದು 5.1ನೇದಕ್ಕೆ ಸಂಬಂಧಿಸಿರುವಂಥದ್ದು ದೆಹಲಿ ಸುಲ್ತಾನರು. ಮಲ್ಲಿಕಾಪುರ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡಿದಾಗ ಆಳುತ್ತಿದ್ದಂತಹ ಹೊಯ್ಸಳ ಅರಸ ಯಾರು ಅಂದರೆ ಅದು ವೀರಬಳ್ಳಾಳ. ಪದ್ಮಾವತಿ ಎಂಬ ಗ್ರಂಥವನ್ನು ಬರೆದಂಥವರು ಮಲ್ಲಿಕ್ ಮಹಮ್ಮದ್ ಜೈಸಿ. ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಲಕ್ಷಣವಲ್ಲ ಅಂದರೆ ಅದು ಸುಕನಾಸಿ. ಅಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿಗುರ್ಫ. ದೆಹಲಿ ಸುಲ್ತಾನರ ಕೊನೆಯ 2 ಸಂತತಿಗಳನ್ನು ಗುರುತಿಸಿ ಅಂತ ಕೇಳಿದರೆ ಅದು ಬಿ ಮತ್ತು ಡಿ ಸರಿಯಾಗಿದೆ. ಪ್ರತಿಪಾದನೆಯನ್ನು ನೋಡಿದನು. ಮಲ್ಲಿಕಾಫುರನನ್ನು ಹಜಾರ್ ದಿನಾರಿ ಎಂದು ಕರೆಯುತ್ತಾರೆ. ಬಿ ಕಾರಣ, ಅಲಾವುದ್ದೀನ್ ಖಿಲ್ಜಿಯ ಮಲ್ಲಿಕಾಫುರನನ್ನು 1000 ದಿನಾರಗಳಿಗೆ ಕೊಂಡುಕೊಂಡನು. ಎ ಸರಿಯಾಗಿದೆ ಮತ್ತು ಬಿ ಅದಕ್ಕೆ ಸರಿಯಾದ ವಿವರಣೆಯಾಗಿದೆ. ಬಿಟ್ಟ ಸ್ಥಳ ನೋಡೋಣ. ಮಾಮೂಲ ಪದದ ಅರ್ಥ ಗುಲಾಮ. ಡ್ಯಾಶನನ್ನು ವೈರುಧ್ಯಗಳ ಮಿಶ್ರಣ ಅಂತ ಕರೆಯಲಾಗುತ್ತೆ ಅಂದರೆ ಅದು ಮಹಮ್ಮದ್ ಬಿನ್ ತೊಗಲಕನಿಗೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥದ್ದು ಎ ರಾವಣ ರತನ್ ಸಿಂಗ್ ಅನ್ನುವಂಥದ್ದು ಮೇವಾರ. ಹಾಗೆ ಅಲ್ಬೇರುನಿ ಅನ್ನುವಂಥದ್ದಕ್ಕೆ ಪರ್ಷಿಯನ್ ವಿದ್ವಾಂಸ. ನವ ಮುಸ್ಲಿಮರಿಗೆ ಮಂಗೋಲರು. ಹಾಗೆ ಉಲೇಮಾ ಅನ್ನುವಂಥದ್ದಕ್ಕೆ ಸರಿಯಾದಂಥದ್ದು ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರ. ಹಾಗೆ ಮುಂದಿನದನ್ನು ನೋಡೋಣ. ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ತನ್ನ 15ನೇ ದಂಡಯಾತ್ರೆ ಮಾಡಿದಂತಹವರು ಯಾರು ಅಂತಂದರೆ ಅದು ಮಹಮ್ಮದ್ ಗಜ್ನಿ. ಹಾಗೆ ಗಜ್ನಿ ಮಹಮ್ಮದ್ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡ್ತಾನೆ ಅಂದರೆ ಅದು 17 ಬಾರಿ ದಾಳಿಯನ್ನು ಮಾಡ್ತಾನೆ. ಪೃಥ್ವಿರಾಜ್ ಚೌಹಾಣ್ ಯಾವ ಕದನದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ ಅಂದರೆ ಅದು 1ನೇ ತರೀಖ್ ಕದನದಲ್ಲಿ. ಮಹಮ್ಮದ್ ಬಿನ್ ತೊಗಲಕನ ಮೊದಲ ಹೆಸರನ್ನು ತಿಳಿಸಿ ಅಂತ ಇದೆ, ಅದು ಜುನಾ ಖಾನ. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಮಹಮ್ಮದ್ ಬಿನ್ ಖಾಸಿಮ್ ಯಾರು ಮತ್ತು ಅವನು ಯಾವ ವರ್ಷ ಭಾರತದ ಮೇಲೆ ದಾಳಿ ಮಾಡ್ದ ಅಂತ ಇದೆ, ಅದು ಬಿಸ್ಸಾಂ ರಾಜ್ಯಪಾಲರು ಅಂದರೆ ಅವರಿಗೆ ಅರಬ್ಬರು ಅಂತ ಕರೆಯಲಾಗುತ್ತೆ. ಅದು ಸಾಮಾನ್ಯ ಶಕ 712ರಲ್ಲಿ. ಖಿಲ್ಜಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಮತ್ತು ಅದರ ಅರ್ಥವನ್ನು ತಿಳಿಸಿ ಅಂತ ಕೇಳಿದರೆ, ಖಿಲ್ಜಿ ಅನ್ನುವಂತಹ ಪದವು ಟರ್ಕಿಯಿಂದ ಬಂದಿದೆ. ಅದಕ್ಕೆ ಅರ್ಥ ಏನು ಅಂದರೆ ಖಡ್ಗಧಾರಿ ಪುರುಷರು ಅಂತ ಹೇಳ್ಬಿಟ್ಟು. ಇಲ್ತಮ್ಷ್ ನಿರ್ಮಿಸಿದ 2 ಮಸೀದಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಔಜಿ ಶಾಮ್ಸಿ ಅನ್ನುವಂತಹದ್ದು. ಹಾಗೆ ಜಾಮಿ ಮಸೀದಿ. ಫರೀದ್ ಶಾ ನಿರ್ಮಿಸಿದ ಯಾವುದಾದರೂ 2 ನಗರಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು
ಫಿರೋಜಾಬಾದ್ ಮತ್ತು ಫತೇಬಾದ ಮತ್ತು ಜಾನಪುರ ಅನ್ನುವಂಥದ್ದು. ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಮಹಮ್ಮದ್ ಬಿನ್ ತಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಮುಂದಿನದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಪಾಣಿಪತ್ ಕದನ, ಅದು ಸಾಮಾನ್ಯ ಶಕ 526ರಲ್ಲಿ ನಡೆಯುತ್ತೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆಯಾದಂಥದ್ದು ಸಾಮಾನ್ಯ ಶಕ 1327ರಲ್ಲಿ. ಮೊದಲನೆಯ ತರೈನ್ ಕಾಳಗ ಆದಂಥದ್ದು ಸಾಮಾನ್ಯ ಶಕ 1191ರಲ್ಲಿ. ಎರಡನೇ ತರೈನ್ ಕದನ ಆದಂಥದ್ದು ಸಾಮಾನ್ಯ ಶಕ 1192ರಲ್ಲಿ. ಮುಂದಿನದು ಅಧ್ಯಾಯ 5.2ರಲ್ಲಿ ಮೊಘಲರಿಗೆ ಸಂಬಂಧಿಸಿರೋದು. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಈ ಒಂದು 5ನೇ ಅಧ್ಯಾಯದಿಂದ ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.